ಇನ್ನು ರೈತರು ಬೆಳೆದಂತಹ ತರಕಾರಿಗೂ ಕೂಡ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ತಟ್ಟಿದೆ. ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ತರಕಾರಿಯ ಬೆಲೆ ಅರ್ಧದಷ್ಟು ಇಳಿಕೆಯಾಗಿದೆ. ಕೋಸು, ಕ್ಯಾಪ್ಸಿಕಮ್, ಮೆಣಸಿನಕಾಯಿ ಬೆಲೆಯಲ್ಲಿ ಭಾರಿ ಇಳಿಮುಖ ಆಗಿದೆ. ತರಕಾರಿ ದರ ಏಕಾಏಕಿ ಕುಸಿತ ಕಂಡಿದೆ. ಹಾಗಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆಯಿಂದ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ. ಹೀಗಾಗಿ ತರಕಾರಿ ಖರೀದಿಗೆ ವರ್ತಕರು ಹಿಂದೇಟು ಹಾಕ್ತಾ ಇದ್ದಾರೆ. ಡಿಮ್ಯಾಂಡ್ ಇಲ್ಲದೆ ಇದ್ರು ಮಾರುಕಟ್ಟೆಗೆ ತರಕಾರಿ ತರ್ತಾ ಇದ್ದಾರೆ ರೈತರು. ಹೀಗಾಗಿ ಮಾರುಕಟ್ಟೆಗಳಲ್ಲಿ ತರಕಾರಿ ಬೆಲೆ ಏಕಾಏಕಿ ಅರ್ಧಕ್ಕೆ ಕುಸಿತಗೊಂಡಿದೆ. ಹಾಕಿದ ಬಂಡವಾಳವೂ ಸಹ ಸಿಗ್ತಾ ಇಲ್ಲ ಅನ್ನೋದು ಅನ್ನದಾತರ ಅಳಲು. ಒಂದು ಕಡೆ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರೈತರು ಕೂಡ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಬೆಳೆದಂತಹ ತರಕಾರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ರೈತನ ಮೇಲೆ ಸಾಕಷ್ಟು ಪರಿಣಾಮ ಬೀರಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೋಲಾರ ಭಾಗದ ರೈತರಂದರೆ ಸಾಕು, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಟೊಮೊಟೊ ಸೇರಿದಂತೆ ಎಲ್ಲ ರೀತಿಯಾದಂತಹ ತರಕಾರಿಗಳನ್ನು ರಫ್ತು ಮಾಡೋದ್ರಲ್ಲಿ ಎತ್ತಿದ ಕೈ. ಆದರೆ ಬೆಲೆ ಸಿಗದೆ ಈಗ ರೈತ ಕಂಗಾಲಾಗಿರ್ತಕ್ಕಂಥದ್ದು. ನಾನೀಗ APMCಯ ಮಾರ್ಕೆಟೆ ಆವರಣದಲ್ಲಿದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, ಬೇಕಾದಷ್ಟು ತರಕಾರಿಗಳು ಏನೋ ಮಾರುಕಟ್ಟೆಗೆ ಬರ್ತಾ ಇದೆ. ಆದರೆ ಅರ್ಧಕ್ಕೆ ಅರ್ಧದಷ್ಟು ರೇಟು ಕಡಿಮೆ ಆಗಿರ್ತಕ್ಕಂಥದ್ದು. ಕಾರಣ ಏನಂದರೆ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಹೋಟೆಲ್ಗಳು ಈ ಒಂದು ತರಕಾರಿಗಳನ್ನು ಖರೀದಿ ಮಾಡ್ತಾ ಇಲ್ಲ. ಮತ್ತು ಫಂಕ್ಷನ್ಸ್ಗಳು ಕೂಡ ಕಡಿಮೆ ನಡೀತಾ ಇದೆ. ಜೊತೆಗೆ ಸಮುದಾಯ ಭವನಗಳಲ್ಲೂ ಕೂಡ ಆಗಾಗ ಕಾರ್ಯಕ್ರಮಗಳು ನಡಿಬೇಕಾಗಿತ್ತು. ಆದರೆ ಯಾವ ಕಾರ್ಯಕ್ರಮಗಳು ಕೂಡ ಅಷ್ಟಾಗಿ ನಡೀತಾ ಇಲ್ಲ. ಹೀಗಾಗಿ ಒಂದು ರೀತಿಯಾಗಿ ಸಂಪೂರ್ಣವಾಗಿ ರೇಟ್ ಕುಸಿತ ಆಗಿರ್ತಕ್ಕಂಥದ್ದು. ಅರ್ಧಕ್ಕೆ ಅರ್ಧದಷ್ಟು ರೇಟ್ ಕುಸಿತ ಆಗಿರ್ತಕ್ಕಂಥದ್ದು ಅಕ್ಷರಶಃ ರೈತನಿಗೆ ಒಂದು ಆತಂಕ ಸಹಜವಾಗಿ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಹಾಕಿರ್ತಕ್ಕಂತಹ ಬಂಡವಾಳ ಬರ್ತಾ ಇಲ್ಲ. ಈಗ ಆಲ್ರೆಡಿ ಬೇಸಿಗೆ ಸಹ ಶುರುವಾಗಿರ್ತಕ್ಕಂಥದ್ದು. ಇರುವಂತಹ ಅಲ್ಪ ಸ್ವಲ್ಪ ನೀರಿನಲ್ಲೇ ರೈತ ಕಷ್ಟಪಟ್ಟು ದುಡಿದು ಒಂದು ಬೆಳೆ ಬೆಳೆದು ಇಲ್ಲಿ ಹಾಕಿರ್ತಾನೆ. ಮತ್ತು ಹಬ್ಬಗಳಲ್ಲಿ ನಮಗೆ ಸ್ವಲ್ಪ ದುಡ್ಡು ನೋಡ್ಬೋದು, ಕಾಸು ನೋಡ್ಬೋದು ಅನ್ನುವಂತಹ ಆಸೆ ಪಟ್ಟಿರ್ತಾನೆ. ಆದರೆ ಏಕಾಏಕಿ ಈ ಒಂದು ಯುದ್ಧದಿಂದ ಸಂಪೂರ್ಣವಾಗಿ ರೈತನ ಮೇಲೆ, ರೈತನ ಹೊಟ್ಟೆ ಮೇಲೆ ಈಗ ತಣ್ಣೀರು ಬಟ್ಟೆ ಅನ್ನುವಂತಹ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಈಗ ಮಂಡಿ ಮಾಲೀಕರು ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ರೇಟ್ ಎಲ್ಲ ಯಾವ ರೀತಿ ಇದೆ? ಸರ್, ರೇಟ್ ಎಲ್ಲ ಸ್ವಲ್ಪ ಡೌನ್ ಇದೆ ಸರ್. ಯಾಕೆಂತಂದರೆ ಈ ಗ್ಯಾಸ್ ಇಲ್ಲ ಮೇಯ್ನು ಯುದ್ಧದ ಇದರಿಂದ. ನಾವು ತೊಗೊಂಡಾಗ ಏನು ಮಾಡೋಣ, ನಮ್ಗೆ ವ್ಯಾಪಾರಗಳಿಲ್ಲ ಅಂತ ಹೇಳ್ತಾರೆ. ಯಾವುದು ಎಷ್ಟಿದೆ ಸರ್? ಸರ್, ರೇಟ್ಗಳು ಎಲ್ಲನೂ ಡೌನ್ ಇದೆ ಸರ್. ಎಲ್ಲ ತರಕಾರಿಗಳು ಡೌನ್ ಇದೆ ಸರ್. 400 ರೂಪಾಯಿ ಇತ್ತು ಸರ್, ಅದೊಂದು 200 ರೂಪಾಯಿ ಆಗೋಗಿದೆ. 50 kg? ಹೌದು ಸರ್. ಹಂಗೆ ಹೇಳಿ ಒಂದು ನೌಕಲು ನೋಡಿ, ಇದು 500 ರೂಪಾಯಿ ಹೋಗ್ತಾ ಇದ್ದ ಮೂಟೆ ಇವತ್ತು 200 ರೂಪಾಯಿಗೆ ತಗೊಳ್ಳೋರಿಲ್ಲ ಸರ್. ಕ್ಯಾಪ್ಸಿಕಮ್ ಎಲ್ಲನೂ ಅಷ್ಟೇ, ಎಲ್ಲ ರೇಟ್ಗಳು ಡೌನ್ ಇದೆ. ಪರ್ಫೆಕ್ಟಾಗಿ ಬೇಕು ಅಂತ ಬಂದು ಕೇಳ್ತಕ್ಕಂಥವ್ರಿಲ್ಲ. ಯಾಕೆಂದರೆ ತಗೊಂಡೋದ್ರೆ ಅದು ತಗೊಂಡೋಗಿ ಅವ್ರಿಗೆ ಅಲ್ಲಿ ವ್ಯಾಪಾರ ಆಗುತ್ತೆ ಅಂತ ಇದೆ. ಇಲ್ಲ, ಬೆಳೆ ಎಲ್ಲ ರೈತನ ಬೆಳೆ ಇದೆ ಒಟ್ಟಿನಲ್ಲಿ. ಸರ್, ಬೆಳೆ ಇದೆ ಸರ್, ಬೆಳೆ ಇದೆ. ಇರೋ ಬೆಳೆಗೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಸಾಕಾಗಿದೆ. ಹಾಗಾಗಿದೆ ಸರ್. ಡಿಮ್ಯಾಂಡ್ ಯಾವುದಕ್ಕೂ ಇಲ್ಲ ಒಟ್ಟಿನಲ್ಲಿ. ಎಲ್ಲ ಇದಕ್ಕೂ ಡಿಮ್ಯಾಂಡ್ ಇಲ್ಲ ಸರ್. ಚಿಲ್ಲರೆ ಮಾರ್ಕೆಟಿನಲ್ಲಿ ರೇಟ್ ಇರುತ್ತೆ ಸರ್. ಅಲ್ಲಿ ಚಿಲ್ಲರೆ ಮಾರ್ಕೆಟಲ್ಲಿ ರೇಟ್ ಇರ್ತದೆ. ಇನ್ನೇನೋ ಮನೆಗಳಿಗೆ ಬೇಕಾಗುತ್ತಲ್ಲ ಸರ್ ಚಿಲ್ಲರೆ ಐಟಮ್ಮು. ಅಷ್ಟು ಒಂದು ಸ್ವಲ್ಪ ಜಾಸ್ತಿನೋ ಕಮ್ಮಿನೋ ತೊಗೊಂಡು ಹೋಗ್ತಾರೆ. ಇಷ್ಟೇನು ಮಂಡಿ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಸರ್ಕಾರ ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಗಮನ ಹರಿಸಿ ರೈತನ ಬಾಳನ್ನು ಹಸನು ಮಾಡಲಿ ಅನ್ನುವಂಥದ್ದನ್ನು ಮನವಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.